ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹೊಸ KAS ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರುವಂತ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಆ್ಯಂಡ್ KAS ಮುಖ್ಯ ಪರೀಕ್ಷೆಯನ್ನು ಬರೆದಿರುವಂತ ಆ್ಯಂಡ್ ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತ ಎಲ್ಲ ಒಂದು ಆಸ್ಪಿರೆಂಟ್ಸ್ಗಳಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಮೊದಲನೇದಾಗಿ ಈ ವರ್ಷದ ಅಂದರೆ ಕಳೆದ ವರ್ಷ 384 KAS ನೋಟಿಫಿಕೇಶನ್ ಏನಿದೆ ತುಂಬ ಗೊಂದಲದಿಂದ ಕೂಡಿದಂಥದ್ದು. ಯಾವುದೂ ಸ್ಪಷ್ಟತೆ ಇಲ್ಲ. ಇವೆಂಟ್ ಟುಡೇ ಈಗ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ 27ನೇ ತಾರೀಕು, ಈಗ ಬರೋ 27ನೇ ತಾರೀಕು ಈ 56% ರಿಸರ್ವೇಷನ್ ಆಕ್ಟ್ ಮತ್ತು KAS 384 ಕೇಸ್ ಎಲ್ಲವೂ ಇಂಪ್ಲೀಡ್ ಅಪ್ಲಿಕೇಶನ್ ಯಾರ್ಯಾರು ಹಾಕೊಂಡಿದ್ರೆ ಎಲ್ಲ ಕೇಸ್ಗಳು ಕೂಡ ಒಂದೇ ದಿನ ವಿಚಾರಣೆ ಇದೆ. ಸೊ ಅದರ ಜೊತೆ ಈ KAS ನೋಟಿಫಿಕೇಶನ್ನ ಭವಿಷ್ಯ ಏನಾಗುತ್ತೆ? ಈಗ ಹಲವಾರು ಜನರಿಗಿರುವಂಥದ್ದು ಒಂದೇ ಪ್ರಶ್ನೆ, ಮುಖ್ಯ ಪರೀಕ್ಷೆಯ ಅಂದ್ರೆ ಮೇನ್ಸ್ ರಿಸಲ್ಟ್ ಯಾವಾಗ ಬರುತ್ತೆ? ರಿಸಲ್ಟ್ ಬರುತ್ತಾ? ಇನ್ನೇನು ಡಿಸೆಂಬರ್ ಅಲ್ಲಿ ಬರುತ್ತೆ, ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಒಂದಿಷ್ಟು ಜನರ ತಂಡ ಚರ್ಚೆ ಮಾಡ್ತಾ ಇದೆ. ಇನ್ನೊಂದಿಷ್ಟು ಜನ ಹೆಂಗೆ ಅಂತಂದ್ರೆ ಈ ಕನ್ನಡ ಮಾಧ್ಯಮದಲ್ಲಿ ಓದಿ ಪರೀಕ್ಷೆಯನ್ನು ಎದುರಿಸಿದಂಥವ್ರು, ಅವರಿಗೆ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷಗಳಿಂದ ಕೂಡಿದ್ದು ಅದೊಂದು ವಿವಾದ ಅದೆಲ್ಲ ಆಗಿದೆ ಈಗ, ಆಯ್ತಾ? ಇಲ್ಲಿ ಪರೀಕ್ಷೆ ಫಲಿತಾಂಶ ಬರುತ್ತಾ ಅನ್ನೋದಾದ್ರೆ ಕೋರ್ಟ್ನ ಆದೇಶ ಏನು ಅಂತ ನೀವು ಸ್ಪಷ್ಟವಾಗಿ ನೋಡಿದಿರ. ಏನು ಅಂದ್ರೆ ನಮ್ಮ ಒಂದು ಕೋರ್ಟ್ನ ಅಂತಿಮ ಆದೇಶ ಬರೋವರೆಗೂ ಕೂಡ ಈ ಕೇಸಲ್ಲಿ ನೀವು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಅಂತಿಮ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸುವಂತೆ ಇಲ್ಲ. ಈಗ KAS 3 ಹಂತದಲ್ಲಿ ನಡೆಯುತ್ತೆ ಎಕ್ಸಾಮ್. ಒಂದು ಪೂರ್ವಭಾವಿ, ಒಂದು ಮುಖ್ಯ ಪರೀಕ್ಷೆ, ಒಂದು ಇಂಟರ್ವ್ಯೂ ಅಂದ್ರೆ ವ್ಯಕ್ತಿತ್ವ ಪರೀಕ್ಷೆ ಸಂದರ್ಶನ. ಈ 3 ಆದ್ಮೇಲೆ ಲಿಸ್ಟ್ ಅನ್ನ ಬಿಡುವಂಥದ್ದು. ಸೊ ಈಗ ಕೋರ್ಟ್ ಆದೇಶ ಯಾವುದಕ್ಕೆ ಅನ್ವಯ ಆಗುತ್ತೆ? ಮುಖ್ಯ ಪರೀಕ್ಷೆ ಫಲಿತಾಂಶಕ್ಕ ಅಥವಾ ಇಂಟರ್ವ್ಯೂ ಆದ್ಮೇಲೆ ಬಿಡುವಂತ ರಿಸಲ್ಟ್ಗ? ಈ ಗೊಂದಲ ಅಂಡ್ ಇದೇ ಗೊಂದಲ ನನಗೂ ಕೂಡ ಇದ್ದಂಥದ್ದು. ಸೊ ಹಂಗಾಗಿ ಮೇನ್ಸ್ ರಿಸಲ್ಟ್ ಬಿಡಲ್ಲ ಏನೋ ಅನ್ನೋ ಒಂದು ರೀತಿಯಲ್ಲಿ ಇತ್ತು. ಈಗ ಇನ್ನೊಂದು, ನಮ್ಮ ಬರೆದಿರುವಂತ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆಗಿದೆಯಾ ಅನ್ನೋದೊಂದು ಇದೆ. ಒಂದೊಂದು ಬಾರಿ ಒಂದೊಂದು ನ್ಯೂಸ್ ಬರುತ್ತೆ ಇದ್ರ ಬಗ್ಗೆ. ಕೆಲವೊಂದು ಬಾರಿ ಪತ್ರಿಕೆಯಲ್ಲಿ ಬರುವಂಥದ್ದು ಇನ್ನೂ ಮೌಲ್ಯಮಾಪನ ಆಗಿಲ್ಲ ಅಂತ, ಕೆಲವೊಂದು ಕಡೆ ಆಗಿದೆ ರಿಸಲ್ಟ್ ಬಿಡ್ತಾರೆ, ಬಟ್ ಯಾವುದಕ್ಕೂ ಇನ್ನೂ ಸ್ಪಷ್ಟವಾದಂತ ಉತ್ತರ ಇಲ್ಲ. ಅಂಡ್ ಅದು ಫಲಿತಾಂಶದ ಬಗ್ಗೆ ಕೂಡ ಇದೇ ಡೇಟು ಇದೇ ಮಂತ್ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ನನ್ನ ಒಂದು ಅನಿಸಿಕೆಯ ಪ್ರಕಾರ ಈ 56% ಮೀಸಲಾತಿ ಕೇಸಲ್ಲಿ ಈ ಒಂದು KAS ನೋಟಿಫಿಕೇಶನ್ ಇನ್ನು ಬಹಳ ದಿನ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಈಗ ಹೈಕೋರ್ಟ್ ಅಲ್ಲಿ 27ನೇ ತಾರೀಕು ಒಂದು ವಿಚಾರಣೆ ಇದೆ. ಸೊ ಅದಾದ್ಮೇಲೆ ಇನ್ನೊಂದು ಹಿಯರಿಂಗ್ ಹೋಗುತ್ತೆ. ಇನ್ನು ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ, ಇನ್ನು 4 ವಿಚಾರಣೆಗಳಾದ್ಮೇಲೆ ಒಂದು ಹಂತಕ್ಕೆ ಬರುತ್ತೆ ಇದು ಅಂತ. ಬಟ್ ಅದು ಆದ್ಮೇಲೆ ಇನ್ನು ಇನ್ ಕೇಸ್ ಇದೆ ಹೈಕೋರ್ಟ್ ಅಲ್ಲಿ ಈಗ ಸರ್ಕಾರದ ಪರ ಆಯ್ತಪ್ಪ ಕೇಸ್ ಅಂದ್ರೆ, ಈಗ ಅಭ್ಯರ್ಥಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಇನ್ ಕೇಸ್ ಅಭ್ಯರ್ಥಿ ಪರನೇ ಆಸ್ ಇಟ್ ಈಸ್ KAT ರೀತಿ ಆದ್ರೆ ಮತ್ತೆ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಇದು ಒಟ್ಟಾರೆ ಬಗೆಹರಿಯದ ಕಥೆಯಾಗಿ ಕುಂತಿದೆ. ಇನ್ನು ಹೊಸ KAS ನೋಟಿಫಿಕೇಶನ್ಗೆ ಕಾಯ್ತಾ ಇರುವಂತವರಿಗೆ ಏನಿದೆ ಸುದ್ದಿ, ಯಾವಾಗ ಆಗತ್ತೆ ಅವ್ರಿಗೆ ಅಂದ್ರೆ ಇದು ಮುಗಿಯೋವರೆಗೂ ಅವ್ರು ಮಾಡಲ್ಲ. ಒಟ್ಟಾರೆ ಈ KPSC, ನಮ್ಮ ರಾಜ್ಯ ಸರ್ಕಾರ, ಈ ಮೀಸಲಾತಿ ಕೇಸ್ಗಳು ಇವೆಲ್ಲದರ ನಡುವೆ ನಾವು ಏನಿದೀವಲ್ಲ, ಸ್ಟೇಟ್ ಎಕ್ಸಾಮ್ಸ್ ಓದ್ತಾ ಇದೀವಲ್ಲ, ನಾವು KAS ಅಧಿಕಾರಿ ಆಗ್ಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗ್ಬೇಕಂತ ನಾವು ಹುಚ್ಚರು. ನಿಜ ಹೇಳ್ಬೇಕಂದ್ರೆ 50 ಲಕ್ಷ 60 ಲಕ್ಷ 1 ಕೋಟಿವರೆಗೂ ದುಡ್ಡಿದ್ದವನು ಆರಾಮಾಗಿ KPSCಯ KAS ಹುದ್ದೆಗಳಲ್ಲಿ ಹೊರಗಡೆ ಹೋಗ್ಬಿಡ್ತಾನೆ. ಇದು ರಿಯಾಲಿಟಿ, ಎಲ್ಲರಿಗೂ ಗೊತ್ತಿರುವಂಥದ್ದು, ಆಯ್ತಾ? ಇತ್ತೀಚೆಗೆ ನಮ್ಮ ರಾಜ್ಯದ IPS ಅಧಿಕಾರಿ ಅವರು ಭಾಸ್ಕರ್ ಸರ್ ಕೂಡ ಒಂದು ಇಂಟರ್ವ್ಯೂ ಹೇಳಿದ್ದಾರೆ. ಅದನ್ನ ನೋಡಿ ನಾನು ಕೂಡ ಇವತ್ತು ಅದನ್ನ ನೋಡಿದೆ. ಈ KPSCಯ ಪರೀಕ್ಷೆಗಳಷ್ಟು ಭ್ರಷ್ಟ ಪರೀಕ್ಷೆಗಳು ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ, ಅಷ್ಟು ಕರಪ್ಷನ್ ಇದೆ ಅಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ನಾಲೆಜ್ ಇರ್ಬೋದು, ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂಥವ್ರು, ಅವರಿಗೆ ಎಷ್ಟರ ಮಟ್ಟಿಗೆ ಈ ಒಂದು KPSC ನಡೆಸುವಂಥ ಪರೀಕ್ಷೆಗಳ ಬಗ್ಗೆ ಅರಿವಿರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಯಾಕಂದ್ರೆ ಅವರು ಸರ್ಕಾರದ ಮಟ್ಟದಲ್ಲಿ ತುಂಬಾ ಅತ್ಯುತ್ತಮವಾಗಿ ಇಡೀ ವ್ಯವಸ್ಥೆಯನ್ನ, ಆಡಳಿತವನ್ನ ಬಲ್ಲವರಂತವರಾಗಿರ್ತಾರೆ. ಅವರ ಮಟ್ಟದಲ್ಲಿ ಹಲವಾರು ಜನ ಅಧಿಕಾರಿಗಳಿರ್ತಾರೆ. ನಾನು ಹೇಳ್ತೀನಲ್ಲ, ಇವತ್ತು ಕೂಡ ನಮ್ಮೂರು ಯಾವುದು, ರಾಯಚೂರು ಜಿಲ್ಲೆಯ ದೇವದುರ್ಗ ಅಂತೇಳಿ ಏಷ್ಯಾ ಖಂಡದಲ್ಲೇ ಹಿಂದುಳಿದ ತಾಲೂಕು ಅಂತ ಒಂದು ಹಣೆಪಟ್ಟಿ ಇದೆ. ಕಾರಣ ಅಲ್ಲಿನ ಪರಿಸ್ಥಿತಿ ಹಂಗಿದೆ. ಸರಿಯಾದ ರೀತಿ ಶಿಕ್ಷಣ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಇತ್ತೀಚೆಗೆ ಸ್ವಲ್ಪ ಸುಧಾರಿಸ್ತಾ ಇದೆ. ಅತಿ ಹೆಚ್ಚು ಬಾಲ ಕಾರ್ಮಿಕ ಪದ್ಧತಿ, ಅಪೌಷ್ಟಿಕತೆ ಇವೆಲ್ಲ ತಾಂಡವ ಆಡ್ತಾ ಇದೆ. ಈ ತಾಲೂಕಿನ
ಮಹನೀಯರೇ ಈಗ ನಮ್ಮ KPSC ಅಧ್ಯಕ್ಷರಾಗಿರುವಂತವ್ರು. ಆಯ್ತಾ, ಈ ಹಿಂದಿನ ಕೆಲವೊಂದು ಬಾರಿ ಕೂಡ ನಮ್ಮ ರಾಯಚೂರು ಜಿಲ್ಲೆಯವರು ಕೂಡ KPSCಗೆ ಅಧ್ಯಕ್ಷರಾಗಿರುವಂತದ್ದು ನಿಮ್ಗೆ ಗೊತ್ತಿದೆ, ಗೋನಾಳ್ ಭೀಮಪ್ಪ ಅಂತೇಳಿ. ಸೊ ಅವ್ರ ಕಾಲಾವಧಿಯಲ್ಲಿ ಹೆಂಗಿತ್ತು ಅಂದ್ರೆ, ಒಂದು ಲೆಟರ್ ಅಲ್ಲಿ ಒಬ್ರು ಹೆಸರನ್ನ ಬರೆದು ಕೊಟ್ಟು ಬಿಟ್ರು ಅಂದ್ರೆ, ಇವ್ರ ಅಧಿಕಾರಿ ಆಗ್ಬೇಕು, ಇವ್ರು DYSP ಅಂದ್ರೆ ಅಲ್ಲಿ DYSP ಹುದ್ದೆಗೆ ಅವ್ರನ್ನ ಕರ್ಕೊಂಡು ಕೂಡ್ಸೋರು. ಅದು ಹೆಂಗ್ ಪರೀಕ್ಷೆ ಪಾಸ್ ಮಾಡಿಸ್ತಾರೋ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ನಮ್ಮ ಜಾತಿ ನಮ್ಮವನು, ಈ ರೀತಿ ಎಷ್ಟೋ ಜನ ಇವತ್ತು DYSPಗಳಾಗಿ ಇನ್ನೂ ಅತ್ಯುನ್ನತ ಹುದ್ದೆಗಳಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ, ಕಷ್ಟಪಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾವುದೋ ಒಂದು ಬಡವರ ಮನೇಲಿ ಹುಟ್ಟಿ ನಾನು ಈ ರಾಜ್ಯದಲ್ಲಿ ಉನ್ನತ ಅಧಿಕಾರಿ ಆಗ್ಬೇಕಂತ ಕನಸು ಕಾಣ್ತಾ ಇರುವಂತ ಅದೆಷ್ಟೋ ಬಡವರ ಮನೆಯ ಮಕ್ಕಳಿಗೆ ಇವತ್ತು ಕೂಡ KS ಅನ್ನೋದು ಒಂದು ರೀತಿ ಅದು ಕೈಗೆಟಕದ ನಕ್ಷತ್ರದ ರೀತಿ ಹಂಗೆ ಅಲ್ಲೇ ಕೂತ್ಕೊಂಡ್ಬಿಟ್ಟಿದೆ. ಇನ್ ಕೇಸ್ ಅವನು ಪ್ರತಿಭೆಯಿಂದ ಸಂದರ್ಶನದವರೆಗೂ ಹೋದ ಅಂದ್ರೂ ಕೂಡ ಅಲ್ಲಿ ಬೇರೆ ಬೇರೆ ಆಫರ್ಗಳು ನಡೀತವೆ. ಹೆಂಗೆ ಅಂದ್ರೆ, ಈ ಹಿಂದಿನಿಂದ ಕೂಡ ಚಾಲ್ತಿ ಇದೆ, ಶಾದಿ ಭಾಗ್ಯ ಅಂದ್ರೆ ಯಾರೋ ಒಬ್ಬ ಅಧಿಕಾರಿ ಮಗಳನ್ನ ಮದುವೆ ಆಗ್ಬೇಕು, ಅವ್ರಿಗೇನೋ ಕಾಯಿಲೆನೋ ಅಥವಾ ಸೆಕೆಂಡ್ ಮ್ಯಾರೇಜ್ ಇನ್ನೇನೇನೋ ಸಮಸ್ಯೆ ಇರುತ್ತೋ ಅಥವಾ ಏನೋ ಗೊತ್ತಿಲ್ಲ, ಇಲ್ಲ ಚೆನ್ನಾಗೇ ಇದ್ರು ಅವ್ರನ್ನ ಮದುವೆ ಆಗಿದ್ರೆ ನಿನ್ನ ಅಧಿಕಾರಿ ಮಾಡಿಸ್ತೀನಿ, ಬೇರೆ ಬೇರೆ, ಇಲ್ಲ ಅಂತಂದ್ರೆ ದುಡ್ಡು ಕೊಡು ಇಷ್ಟು. ಇದು ಎಲ್ಲರಿಗೂ ಗೊತ್ತಿರುವಂತ ಸತ್ಯ. ಆದ್ರೂ ಯಾಕೆ ಇದನ್ನ ನಾವು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಇದ್ರ ವಿರುದ್ಧ ಹೋರಾಟ ಮಾಡಕ್ ಆಗ್ತಿಲ್ಲ ಅಂದ್ರೆ, ಯಾರ ಹತ್ರ ಕೂಡ ಪ್ರಾಪರ್ ಎವಿಡೆನ್ಸ್ ಇಲ್ಲ. ಕರಪ್ಷನ್ ನಡೆಯುತ್ತೆ ಅನ್ನೋದು ಮಾತ್ರ ಗೊತ್ತೇ ಹೊರತು, ಕರಪ್ಷನ್ ಯಾರು ಮಾಡಿದ್ರು, ಹೆಂಗ್ ಮಾಡಿದ್ರು, ಎಷ್ಟು ಕೋಟಿ ಕೊಟ್ರು, ಯಾರು ಹುದ್ದೆ ಪಡೆದ್ರು, ಅಪ್ಪಿತಪ್ಪಿದು ಸಿಕ್ಕರೂ ಕೂಡ ಅವ್ರನ್ನ ರಕ್ಷಿಸೋದಕ್ಕೆ ಒಂದಿಷ್ಟು ಜನ ನಿಂತ್ಕೊಟ್ಟು ಬಿಡ್ತಾರೆ. ಸೊ ಇದೇ ಪ್ರತಿ ಬಾರಿ ನಡ್ಕೊಂಡು ಬರ್ತಾ ಇರೋದು. ಯಾವಾಗೆಲ್ಲ KS ನೋಟಿಫಿಕೇಶನ್ ಆಗುತ್ತೋ ಅವಾಗೆಲ್ಲ ಒಂದಲ್ಲ ಒಂದು ವಿವಾದಗಳು ಆಗ್ತಾನೆ ಇರುತ್ತೆ. ಸೊ ಇದನ್ನ ನಾವೇನಾದ್ರೂ ಹೇಳಿದ್ರೆ, ಇವತ್ತು ಕೆಲವೊಂದಿಷ್ಟು ಜನ ಆಸ್ಪಿರೆಂಟ್ ಮನಸ್ಥಿತಿನೂ ಹಂಗಾಗ್ಬಿಟ್ಟಿದೆ, ಅದನ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಅವರು. ಹೇಳಿದ್ರೆ ಹೆಂಗಾಗುತ್ತೆ, ಹೇಳಿದವನೇ ಏನೋ ಒಂದು ರೀತಿ ಕೆಟ್ಟವನ್ನಾಗಿ ನೋಡೋಂಥದ್ದು. ಬಟ್ ಇಲ್ಲಿ ಇದು ವಾಸ್ತವ ಸ್ಥಿತಿ ಹಿಂಗಿದೆ. KS ಆಗಿರ್ಬೋದು, ನಮ್ಮ ರಾಜ್ಯದ KPSC ನಡೆಸೋ ಪರೀಕ್ಷೆಗಳ ಅಂಡ್ ಇನ್ನೊಂದು ನನ್ನ ಹಾನೆಸ್ಟ್ ಒಂದು ಸಲಹೆ ಅಂತಂದ್ರೆ, ಪ್ರಾಮಾಣಿಕ ಸಲಹೆ, ಅಪ್ಕಮಿಂಗ್ ಯಾರಾದ್ರೂ KPSC ನಡೆಸುವಂತ ಪರೀಕ್ಷೆಗಳಿಗೆ ನೀವು ಓದ್ತೀನಿ ಅನ್ನೋದಾದ್ರೆ ದಯವಿಟ್ಟು ಮುಂಚೆನೆ ನಿರ್ಧಾರ ಮಾಡ್ಕೊಂಡ್ಬಿಡಿ, ಎಷ್ಟು ವರ್ಷ ನಾನು ಈ KPSC ಅಥವಾ ಸ್ಟೇಟ್ ಎಕ್ಸಾಮ್ಸ್ಗೆ ಟೈಮ್ ಕೊಡಬೇಕು, 2 ವರ್ಷನ 3 ವರ್ಷನ, ಅದಾದ್ಮೇಲೆ ಆಗಿಲ್ಲ ಅಂತಂದ್ರೆ ಯಾವ್ದಾದ್ರು ಬೇರೆ ಪರೀಕ್ಷೆಗಳು, ಇಲ್ಲ ಅಂದ್ರೆ ಮೊದಲೇ ನೀವು ಕೇಂದ್ರ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಓದಿ ಆಮೇಲೆ ಪ್ಲಾನ್ B ಅಂತ ಸ್ಟೇಟ್ ಎಕ್ಸಾಮ್ಸ್ನ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮಲ್ಲಿರುವಂತ ವ್ಯವಸ್ಥೆ ಸರಿ ಇಲ್ಲ, ಅದನ್ನು ಸುಧಾರಿಸಬೇಕಂತ ಹೋರಾಟ ಮಾಡುವಂತವ್ರನ್ನು ಕೂಡ ಕಾಂಪ್ರಮೈಸ್ ಮಾಡುವಷ್ಟು ಹಣ ಬಲ, ಅಧಿಕಾರ ಬಲ ನಮ್ಮ ರಾಜ್ಯದ ವ್ಯವಸ್ಥೆಯಲ್ಲಿದೆ. ಹಾಗಾಗಿ ಅಲ್ಲಿಗೆ ಬರುವಂತ ಅಧ್ಯಕ್ಷರು, ಅಲ್ಲಿರುವಂತ ಮೆಂಬರ್ಸು, ಅಲ್ಲಿಗೆ ಬರುವಂತ ಕಾರ್ಯದರ್ಶಿ ಎಲ್ಲರೂ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ KPSC ಸುಧಾರಿಸುತ್ತೆ ಹೊರತು, ಹೊರಗಡೆ ನಾವೆಷ್ಟೇ ಬಾಯಿ ಬಿಡ್ಕೊಂಡು ಹೋರಾಟ ಮಾಡಿದ್ರು ಅವ್ರು ಯಾರು ಬದಲಾಗಲ್ಲ. ಅಂಡ್ ಈ ರಾಜಕಾರಣಿಗಳು ಕೂಡ ಅಷ್ಟೇ, ನಮ್ಮ ಜಾತಿಯವರು, ನಮ್ಮ ಹಿತೈಷಿಗಳು ಅಂತೇಳಿ ಅವ್ರನ್ನ ತೆಗೆದುಕೊಂಡು ಬಂದ ಪಟ್ಟದಲ್ಲಿ ಕೂರಿಸ್ತಾರೆ. ಅವರು ತಮಗೆ ಮನಸ್ಸೋ ಇಚ್ಛೆ ಹಣವನ್ನು ಲೂಟಿ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಇದು ಪ್ರತಿ ಬಾರಿ ನಡೀತಾ ಇರುವಂತ ಒಂದು ಸಂಗತಿ. ಹಾಗಾಗಿ ನಾವೆಷ್ಟೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು KPSC ಸುಧಾರಿಸಬೇಕು, KS ಎಕ್ಸಾಮ್ ಪ್ರಾಮಾಣಿಕವಾಗಿ ಆಗ್ಬೇಕಂತ ಬರೀ ಭಿತ್ತಿ ಪತ್ರಗಳಲ್ಲಿ ಬರ್ಕೊಂಡು ಹೋರಾಟ ಮಾಡ್ಬೋದೇ ಹೊರತು, ಅಲ್ಲೇ ಇರುವಂತ ಒಳಗಡೆ ಇರುವಂತ ಏನಿದೆ ಆಡಳಿತ ಸುಧಾರಣೆ ಆಗೋವರೆಗೂ ಇದು ಹೊರಗಡೆ ಅಷ್ಟು ಈಸಿಯಾಗಿ ಬದಲಾಯಿಸುವಂತ ಕೆಲಸ ಅಲ್ಲ. ಅಂಡ್ ಅಲ್ಲಿ ಸರಿಯಾದ ಒಂದು ಕ್ಯಾಲೆಂಡರ್ ಇಲ್ಲ, ಸರಿಯಾದ ರೀತಿಯಲ್ಲಿ ಪರೀಕ್ಷೆಗಳನ್ನ ನಡೆಸುವಂತ ವೇಳಾಪಟ್ಟಿ ಇಲ್ಲ, ಅಂಡ್ ರಿಸಲ್ಟ್ಗಳಿಗೂ ಕೂಡ ಒಂದು ನಿಗದಿತ ಸಮಯ ಇಲ್ಲ. ಎಲ್ಲದಕ್ಕೂ ಗೊಂದಲವೇ ಉತ್ತರ ಹೊರತು ಯಾವುದಕ್ಕೂ ಸ್ಪಷ್ಟವಾದಂತ ಉತ್ತರ ಇಲ್ಲ. ಸೊ ಇದು ನಮ್ಮ ರಾಜ್ಯದ ಒಂದು ದುರಂತ. ನಮ್ಮ ರಾಜ್ಯದಲ್ಲಿ KPSCಯ ಪರೀಕ್ಷೆಗಳು ಓದಿರುವಂತ ಆಸ್ಪಿರೆಂಟ್ಸ್ಗಳ ಒಂದು ಅವರ ಗೋಳನ್ನ ಕೇಳುವಂಥವ್ರಿಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಹೋರಾಟ ಮಾಡ್ತಾರೆ, ನಿಂತ್ಕೊಳ್ತಾರೆ, ಏನೋ ಮಾಡ್ತಾರೆ ಹೊರತು ಅದನ್ನ ಕಾಯಂ ಆಗಿ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಸುಧಾರಿಸ್ಬೇಕು ಅಂತ ಯಾರಿಗೂ ಆ ಚಿಂತನೆ ಇಲ್ಲ. ಒಟ್ಟಾರೆ KS ಹೊಸ ನೋಟಿಫಿಕೇಶನ್ಗೆ ಕಾಯ್ತಾ ಇರೋರಿಗೆ, KS 384 ಕೇಸ್ ಬಗ್ಗೆ ಮಾಹಿತಿ ಕೇಳಿದಂಥವ್ರಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಉತ್ತರ ಕೊಟ್ಟಿದ್ದೀನಿ. ಅಂಡ್ ಇನ್ನೂ ಈ ರಿಲೇಟೆಡ್ ಏನಾದರೂ ಸಂಶಯಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ.